ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಯೇಸುವೇ, ಮಧುರವಾದ ದಿನಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ನೀಡುವಂಥ ನಿನ್ನ ಮಗಳನ್ನು ಸ್ವಾಮಿ ಅಪ್ಪ ಉಪಯೋಗಿಸಿಕೊಳ್ಬೇಕಾಗಿ ಪ್ರಾರ್ಥಿಸ್ತೇನೆ. ನಿಮ್ಮ ಶಿಲ್ಬೆಯ ನೆರಳಿನಲ್ಲಿ ಇಟ್ಕೊಳ್ರಪ್ಪ. ಈ ಒಂದು ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ವ್ಯಕ್ತಿಯು ರಕ್ಷಣೆ ಹೊಂದಬೇಕು, ಆದರಣೆ ಹೊಂದಬೇಕು, ಧೈರ್ಯ ಹೊಂದಬೇಕು, ಬಿಡುಗಡೆ ಹೊಂದಬೇಕು, ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳಬೇಕು ಸ್ವಾಮಿ. ಅದಕ್ಕಾಗಿ ನೀವು ವಾಕ್ಯಗಳನ್ನು ಸಾರುತ್ತಾ ಇದ್ದೇವೆ. ಕೇಳುವಂಥ ನೋಡುವಂಥ ಪ್ರತಿಯೊಂದು ವ್ಯಕ್ತಿಯು ಸ್ವಾಮಿ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿರಿ. ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್ ಆಮೇನ್. Greetings to everyone in the name of our Lord Jesus Christ. ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. Today we are going to meditate from book of Matthew chapter 9. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದಿಂದ ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿದ್ದೇವೆ. Verse from 18 to 26. ಅಲ್ಲಿ ಮತ್ತಾಯ 9ನೇ ಅಧ್ಯಾಯ 18ನೇ ವಾಕ್ಯದಿಂದ 26ನೇ ವಾಕ್ಯದವರೆಗೂ Jesus raises a dead girl. ಯೇಸು ಸ್ವಾಮಿ ಸತ್ತು ಹೋದಂಥ ಒಬ್ಬ ಹುಡುಗಿಯನ್ನು ಜೀವಂತವಾಗಿ ಎಬ್ಬಿಸುತ್ತಾರೆ. And heals a sick woman. ಅಲ್ಲಿ ರೋಗದಿಂದ ಬಿದ್ದಿದ್ದಂಥ ಸ್ತ್ರೀಯನ್ನು ಗುಣಪಡಿಸುತ್ತಾರೆ. We are going to read 18 and 19. ನಾವು 18 ಮತ್ತು 19ನೇ ವಾಕ್ಯವನ್ನು ಓದಲಿದ್ದೇವೆ. We are going to see what is happening. ಅಲ್ಲಿ ಏನು ನಡೀತದೆ ಎಂಬುದಾಗಿ ನೋಡೋಣ. While he was saying this, ಯೇಸು ಸ್ವಾಮಿ ಈ ರೀತಿಯಾಗಿ ಮಾಡುತ್ತಾ ಇರುವಾಗ a synagogue leader came and knelt before him. ಆತನ ಮುಂದೆ ಮಂದಿರದ ಒಬ್ಬ ಅಧಿಕಾರಿಯು ಬಂದು ಮೊಣಕಾಲು ಊರಿಕೊಂಡನು. And said, ಹೇಳಿದನು, my daughter has just died. ಈಗ ತಾನೇ ನನ್ನ ಮಗಳು ಸತ್ತು ಹೋದಳು. But come and put your hand on her. ಆದರೆ ನೀವು ಬಂದು ನಿಮ್ಮ ಕೈಯನ್ನು ಆಕೆಯನ್ನು ಮುಟ್ಟುವುದಾದರೆ And she will live. ಆಕೆ ಬದುಕುವಳು. What kind of a faith a synagogue leader is having. ಸಭಾ ಮಂದಿರದ ಅಧಿಕಾರಿಯಲ್ಲಿ ನೋಡಿ ಎಂಥ ವಿಧವಾದ ವಿಶ್ವಾಸ ಇದೆ. In spite of he being a leader, ಒಬ್ಬ ದೊಡ್ಡ ಅಧಿಕಾರಿಯಾಗಿದ್ದು where is he kneeling down? ಎಲ್ಲಿ ಮೊಣಕಾಲು ಊರುತ್ತಾ ಇದ್ದಾನೆ? He's not going and kneeling down in front of the human being. ಮನುಷ್ಯರ ಮುಂದೆ ಹೋಗಿ ಮೊಣಕಾಲು ಹಾಕಲಿಲ್ಲ. He's kneeling down in front of the Lord. He's humbling himself and begging for the life of his daughter. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಬಂದು ಮೊಣಕಾಲು ಊರಿಕೊಂಡು ತನ್ನ ಮಗಳ ಜೀವಕ್ಕಾಗಿ ಅಂಗಲಾಚುತ್ತಾ ಇದ್ದಾನೆ. What a faith word he is speaking. ಆತನು ಮಾತಾಡಿದಂಥ ಮಾತು ಎಂಥ ಒಂದು ನಂಬಿಕೆಯ ಮಾತು. He's telling, just now my daughter has died. ಈಗ ತಾನೇ ನನ್ನ ಮಗಳು ಸತ್ತು ಹೋದಳು. But come and put your hand on her. ಆದರೆ ನೀವು ಬಂದು ನಿಮ್ಮ ಕೈಯನ್ನು ಆಕೆಯ ಮೇಲೆ ಚಾಚುವುದಾದರೆ, ಅಂದರೆ ಮುಟ್ಟುವುದಾದರೆ, She will live. ಆಕೆ ಬದುಕುವಳು. He's not telling whether Lord you can heal her or not, whether you can give life or not. ಕರ್ತನೇ, ದೇವರೇ, ನಿಮ್ಮ ಕಾಲಿ ಸಾಧ್ಯನಾ? ಜೀವ ಕೊಡಲು ಸಾಧ್ಯನಾ? ಅಸಾಧ್ಯನಾ? ಏನು ಮಾಡಿ ನೋಡ್ತೀರಾ ನೋಡಲ್ವಾ? ಈ ರೀತಿಯಾಗಿ ಕೇಳಲಿಲ್ಲ. It is not a disease. ಅದು ರೋಗವಲ್ಲ, It is death. ಅದು ಮರಣ. All the organs in the body is dead. ಶರೀರದಲ್ಲಿರುವಂಥ ಎಲ್ಲ ಅಂಗಾಂಗಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟಿತು. No breath in the body. ಶರೀರದಲ್ಲಿ ಉಸಿರಾಟವಿಲ್ಲ. No blood flow in the body. ಶರೀರದಲ್ಲಿ ರಕ್ತ ಚಲನೆ ಇಲ್ಲ. When everything is dead. ಎಲ್ಲವೂ ಸತ್ತು ಹೋದಾಗ Now he is telling, Lord, if you touch, she will live. ದೇವರೇ, ಕರ್ತನೇ, ನೀವು ಮುಟ್ಟುವುದಾದರೆ ಸ್ವಾಮಿ ನನ್ನ ಮಗಳು ಬದುಕುವಳು. What a great faith the synagogue leader is having. ಎಂಥ ಶ್ರೇಷ್ಠವಾದ ನಂಬಿಕೆಯನ್ನು ಈ ಸಭಾ ಮಂದಿರದ ಅಧಿಕಾರಿಯ ಬಳಿಯಲ್ಲಿ ನೋಡುತ್ತೇವೆ. When disease comes, we will be shaken by the faith. ನಮಗೆ ರೋಗಗಳು ಬರುವಾಗ ನಂಬಿಕೆಯಲ್ಲಿ ಅಳುಗಾಡುತ್ತೇವೆ. When trouble comes, we will be shaken. ತೊಂದರೆಗಳು ಬರುವಾಗ ಅಲುಗಾಡುತ್ತೇವೆ. But here we see everything is dead. ಇಲ್ಲಿ ಎಲ್ಲವೂ ಸತ್ತು ಹೋಗಿದೆ. When death is there, no human being can help them. ಎಲ್ಲವೂ ಸತ್ತು ಹೋದಾಗ ಯಾವುದೇ ಮನುಷ್ಯನು ಸಹಾಯ ಮಾಡಲು But ಸಾಧ್ಯವಿಲ್ಲ. here he is telling that, Lord, she will live by the touch of your hand. ಆದರೂ ಸಹ ಹೇಳ್ತಾನೆ, ಕರ್ತನೇ, ನೀನು ಮುಟ್ಟುವುದಾದರೆ ನನ್ನ ಮಗಳು ಬದುಕುವಳು ಎಂಬುದಾಗಿ. We are going to read from 22. ಈಗ 22ನೇ ವಾಕ್ಯದಿಂದ ಓದಲಿದ್ದೇವೆ. 23. 23ನೇ ವಾಕ್ಯದಿಂದ ಓದಲಿದ್ದೇವೆ. Jesus entered the synagogue leader's house. ಯೇಸು ಸ್ವಾಮಿ ಆ ಸಭಾ ಮಂದಿರ ಅಧಿಕಾರಿಯ ಮನೆಗೆ ಪ್ರವೇಶ ಮಾಡಿದರು. He is not going without calling. ಕರೆಯದೆ ಯೇಸು ಸ್ವಾಮಿ ಹೋಗ್ತಾ ಇಲ್ಲ. When trouble comes, we need to call the Lord Jesus Christ. ತೊಂದರೆಗಳು ಸಮಸ್ಯೆಗಳು ಬರುವಾಗ ನಮ್ಮ ಜೀವಿತಗಳಲ್ಲಿ ಯೇಸು ಕ್ರಿಸ್ತನನ್ನು ಕರೆಯಬೇಕು. We need to call the Lord to our house, to the house of our life. ನಮ್ಮ ಜೀವಿತದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕಾರ್ಯಗಳಲ್ಲಿ ಯೇಸು ಸ್ವಾಮಿಯನ್ನು ಕರೆಯಬೇಕು. When we call, He will come to us.
ಯೇಸು ಸ್ವಾಮಿಯನ್ನು ಕರೆಯುವಾಗ ನಮ್ಮ ಮನೆಗಳಿಗೆ ಅವರು He ಬರ್ತಾರೆ. will come and the dead things will come alive. ಯೇಸು ಸ್ವಾಮಿ ನಮ್ಮ ಮನೆಗಳಿಗೆ ಬರುವುದಾದರೆ ಸತ್ತಂತ ಕಾರ್ಯಗಳು ಪುನರ್ಜನ್ಮ ಹೊಂದಿ ಜೀವಿತವಾಗಿ ಎದ್ದುತ್ತದೆ. Verse 23, Jesus entered the synagogue leader's house. 23ನೇ ವಾಕ್ಯ, ಮತ್ತಾಯ 9:23ನೇ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಸಭಾಮಂದಿರ ಅಧಿಕಾರಿಯ ಮನೆಗೆ ಪ್ರವೇಶ ಮಾಡಿದರು. Saw the noisy crowd and people playing pipes. ದೊಡ್ಡ ಗದ್ದಲ, ದೊಡ್ಡ ಶಬ್ದ, ಜನಗಳು ಕೂಗಾಡುವುದನ್ನು ಕೇಳಿದರು. The girl is dead, that is why all the people are crying in a loud voice. ಆ ಹುಡುಗಿ ಸತ್ತು ಹೋದಳು. ಎಲ್ಲ ನೆಂಟರು ಬಂಧು ಬಳಗದವರು ಎಲ್ಲರೂ ಶಬ್ದದಿಂದ ಅಳುತ್ತಾ They ಇದ್ದಾರೆ. are playing music. ಅಲ್ಲಿ ವಾದ್ಯಗಾರರು ವಾದ್ಯವನ್ನು ಬಾರಿಸುತ್ತಾ People ಇದ್ದಾರೆ. are thinking the girl is dead, that's all, nothing can happen to her. ಜನಗಳು ಯೋಚನೆ ಮಾಡಿದರು, ಹುಡುಗಿ ಸತ್ತು ಹೋದಳು, ಇನ್ನು ಯಾರು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. People might also think that he is a synagogue leader, in his house such thing has happened. ಈ ಒಂದು ಸಭಾಮಂದಿರ ಅಧಿಕಾರಿಯ ಮನೆಯಲ್ಲಿ ಮರಣವು ಸಂಭವಿಸಿದ್ದಿಲ್ಲ ಎಂಬುದಾಗಿ ಎಲ್ಲರೂ ಮಾತಾಡಿಕೊಳ್ಳುತ್ತಾ What ಇದ್ದಾರೆ. is the use of he being a leader and preaching the word of God? ಈ ಒಂದು ಸಭಾಮಂದಿರದ ಅಧಿಕಾರಿಯು ಇಂಥ ದೊಡ್ಡ ವ್ಯಕ್ತಿಯ ಮನೆಯಲ್ಲಿ ಮರಣ ಸಂಭವಿಸಿದೆ, ಇವನ ಬೋಧನೆ ಏನು, ಇವನ ಉಪದೇಶವೇನು, ವಾಕ್ಯವನ್ನು ತೆಗೆದುಕೊಂಡು ನಮ್ಗೆ ಹೇಳಕ್ ಬರ್ತಾನೆ ಎಂಬುದಾಗಿ ಮಾತಾಡಿಕೊಂಡರು. People might speak anything about us. ಜನಗಳು ಏನು ಬೇಕಾದರೂ ನಮ್ಮ ಬಗ್ಗೆ ಮಾತಾಡಬಹುದು. The Lord will see your heart, your faith in him. ದೇವರು ನಿನ್ನ ಹೃದಯವನ್ನು, ನಿನ್ನ ನಂಬಿಕೆಯನ್ನು ಅವರು ನೋಡುವಂತವರಾಗಿದ್ದಾರೆ. Now we see because of the faith what is happening. ನಂಬಿಕೆಯ ನಿಮಿತ್ತದಿಂದ ಮುಂದೆ ಏನು ನಡೆಯುತ್ತಿದೆ ಎಂಬುದಾಗಿ ನೋಡಲಿದ್ದೇವೆ. Verse 24, the Lord is telling to the people, 24ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಜನಗಳನ್ನು ನೋಡಿ ಹೇಳ್ತಾರೆ, go away. ನೀವೆಲ್ಲರೂ ಹೊರಡೆ ಹೋಗ್ರಿ. The girl is not dead but asleep. ಆ ಹುಡುಗಿ ಸತ್ತಿಲ್ಲ, ನಿದ್ರೆ ಮಲಗಿದ್ದಾಳೆ. Now people are laughing at him. ಯೇಸು ಸ್ವಾಮಿಯನ್ನು ನೋಡಿ ಅಲ್ಲಿರುವಂಥ ಎಲ್ಲ ಜನಗಳು ನಕ್ಕರು. It is not a disease, the girl is dead and the Lord is telling she is sleeping. ಆ ರೋಗ ಬಂದು ಅವಳು ಸತ್ತಿಲ್ಲ, ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಇವಳು ನಿದ್ರೆ ಮಾಡ್ತಾ ಇದ್ದಾಳೆ ಎಂಬುದಾಗಿ. But what is happening? ಏನು ನಡೆಯಿತು? The crowd went away from the house. ಮನೆಯಿಂದ ಎಲ್ಲ ಗುಂಪಿನ ಜನಗಳು ಹೊರಗಡೆ ಹೋದರು. The Lord took the girl by hand. ಯೇಸು ಸ್ವಾಮಿ ಕೈ ಚಾಚಿ ಆ ಹುಡುಗಿಯನ್ನು ಎತ್ತಿದರು. He just touched the hand. ಆಕೆಯ ಕರವನ್ನು ಮುಟ್ಟಿದರು. She got up. ಆಕೆ ಜೀವಂತವಾಗಿ ಎದ್ದಳು. News spread this throughout all the regions. ಆ ಎಲ್ಲಾ ಪ್ರಾಂತ್ಯದಲ್ಲಿಯೂ ಈ ಒಂದು ವಿಷಯ ಹರಡಿತು. What did the father speak, the synagogue leader, to the Lord? ಈ ಒಂದು ಸಭಾಮಂದಿರದ ಒಂದು ಅಧಿಕಾರಿ ಅಥವಾ ಒಂದು ತಂದೆ ಯೇಸು ಸ್ವಾಮಿ ಹತ್ರ ಏನು ಮಾತಾಡಿದ್ರು? When trouble came in the house, he is running where the Lord Jesus Christ is. ತನ್ನ ಮನೆಯಲ್ಲಿ ತೊಂದರೆಗಳು ಸಮಸ್ಯೆಗಳು ಬಂದಾಗ ಯೇಸು ಇರುವಲ್ಲಿಗೆ ಓಡಿ ಹೋದನು. And he's telling the faith word, if you touch, she will live. ಯೇಸುವಿನ ಬಳಿ ಹೇಳಿದ, ನೀವು ಮುಟ್ಟುವುದಾದ್ರೆ ಆತ ಬದುಕುತ್ತಾಳೆ. And that prayer the Lord fulfilled. He touched the girl's hand, she got up. ಆ ಒಂದು ಪ್ರಾರ್ಥನೆ ವಿಜ್ಞಾಪನೆಯನ್ನು ಸ್ವಾಮಿ ಕೇಳಿ ಅವನ ಮನೆಗೆ ಬಂದು ಆಕೆಯನ್ನು ಮುಟ್ಟಿದಾಗ ಸತ್ತು ಹೋದಂಥ ಹುಡುಗಿಯು ಜೀವಂತವಾಗಿ ಎದ್ದು ನಿಂತುಕೊಂಡಳು. When trouble comes, when dead things comes, you need to run to the Lord's presence where the Lord Jesus Christ is. ನಮ್ಮ ಜೀವಿತಗಳಲ್ಲಿ ಸಮಸ್ಯೆಗಳು, ಹೋರಾಟಗಳು, ತೊಂದರೆಗಳು ಬರುವಾಗ ಯೇಸುವಿನ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಗೆ ನಾವು ಓಡಿ ಹೋಗಬೇಕಾಗಿದೆ. The synagogue leader did not think, why should I go where the Lord Jesus Christ is? My girl is dead. Let him come, I will send some men, let him come to my house. ನೋಡಿ, ಈ ಸಭಾಮಂದಿರದ ಅಧಿಕಾರಿಯು, ನಾನು ಒಂದು ದೊಡ್ಡ ಅಧಿಕಾರಿಯಾಗಿದ್ದೇನೆ, ಬೋಧಕನು, ಉಪದೇಶಕನು, ನಾನು ಯಾಕೆ ಯೇಸು ಸ್ವಾಮಿ ಬಳಿಗೆ ಹೋಗಬೇಕು? ನನ್ನ ಆಳನ್ನು ಕಳಿಸುತ್ತೇನೆ, ನನ್ನ ಆಳು ಹೋಗಿ ಕರೆದುಕೊಂಡು ಬರುವುದಾದರೆ ಯೇಸು ನನ್ನ ಮನೆಗೆ ಬರುತ್ತಾರೆ ಎಂಬುದಾಗಿ ಯೋಚನೆ ಮಾಡಲಿಲ್ಲ. He would have thought, I am very depressed, I am not able to move from the place, move from where my daughter is. ನನ್ನ ಮಗಳನ್ನು, ಆ ಶರೀರವನ್ನು ಬಿಟ್ಟು ನಾನು ಎಲ್ಲೂ ಅಲುಗಾಡಲು ಸಾಧ್ಯವಿಲ್ಲ, ಮಾನಸಿಕವಾಗಿ ಶಾರೀರಿಕವಾಗಿ ನಾನು ನೊಂದು ಬೆಂದು ಹೋಗಿದ್ದೇನೆ ಎಂಬುದಾಗಿ ಆತನು ಯೋಚನೆ ಮಾಡಲಿಲ್ಲ. But in spite of all the pain, he is running towards the Lord where Jesus Christ is. ಎಲ್ಲ ನೋವುಗಳನ್ನು ತನ್ನ ಹೃದಯದಲ್ಲಿ ಅಡಗಿಸಿ ಇಟ್ಟುಕೊಂಡು ಯೇಸು ಇರುವಲ್ಲಿಗೆ ಆ ತಂದೆಯು ಓಡಿ ಹೋದನು. We need to run to the Lord's presence always when our trouble comes to us. ಅದೇ ರೀತಿಯಾಗಿ ನಮಗೆ ತೊಂದರೆಗಳು ಬರುವಾಗ ನಮ್ಮ ಜೀವಿತಗಳಲ್ಲಿ ಯೇಸುವಿನ ಸಮ್ಮುಖದಲ್ಲಿ ನಾವು ಓಡಿ ಹೋಗಬೇಕಾಗಿದೆ. We need to pray a specific prayer with faith, telling that if you touch, she will live. ಆತ ನೋಡಿ ಆರಂಭದಲ್ಲಿ ಹೇಳಿದನು, ವಿಶ್ವಾಸದ ಮಾತು, ನಂಬಿಕೆ ಮಾತು ಹೇಳಿದನು, ಸ್ವಾಮಿ ನೀನು ಮುಟ್ಟುವುದಾದರೆ ಆಕೆಯು ಬದುಕುವಳು ಎಂಬುದಾಗಿ. The same way the Lord
What he told, the same thing the Lord did. He touched and she got up. ಸಭಾಮಂದಿರದ ಅಧಿಕಾರಿಯು ತಂದೆಯು ಹೇಳಿದ ಪ್ರಕಾರವೇ ಯೇಸು ಅವರ ಮನೆಗೆ ಬಂದು ಮುಟ್ಟಿದಾಗ ಆ ಒಂದು ಸತ್ತು ಹೋದಂಥ ಹುಡುಗಿಯು ಬದುಕಿದಳು. The next thing we are going to read, ಇನ್ನೊಂದು ಕಾರ್ಯವನ್ನು ನಾವು ಓದಲಿದ್ದೇವೆ. verse from 20. 20ನೇ ವಾಕ್ಯದಿಂದ ಓದಲಿದ್ದೇವೆ. Just then a woman who had been subject to bleeding for 12 years came up behind him. ಅಲ್ಲಿ ಯೇಸು ಸ್ವಾಮಿಯ ಹಿಂದಗಡೆ ಒಂದು ಸ್ತ್ರೀಯು 12 ವರ್ಷದಿಂದ ರಕ್ತ ಕುಸುಮ ಅಂದರೆ ಶರೀರದಲ್ಲಿ ರಕ್ತವೆಲ್ಲ ಸೋರುತ್ತಾ ಇತ್ತು. ಆಕೆಯು ಯೇಸುವಿನ ಹಿಂದೆ ಬಂದಳು And touched the edge of his cloak. ಯೇಸು ಸ್ವಾಮಿಯ ವಸ್ತ್ರದ ಒಂದು ಮೂಲೆಯಲ್ಲಿ ಮುಟ್ಟಿದಳು. She said to herself, ಆಕೆ ಮನಸ್ಸಿನಲ್ಲಿ ಈ ರೀತಿಯಾಗಿ ಅಂದುಕೊಂಡಳು, if I only touch his cloak, I will be healed. ಆಕೆ ತೀರ್ಮಾನ ತೆಗೆದುಕೊಂಡಳು, ನಾನು ಯೇಸು ಸ್ವಾಮಿಯ ವಸ್ತ್ರವನ್ನು ಮುಟ್ಟುವುದಾದರೆ, ಆತನ ವಸ್ತ್ರದ ಗೊಂಡಿಯನ್ನು ಮುಟ್ಟುವುದಾದರೆ ನಾನು ಸ್ವಸ್ಥಳಾಗುತ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡಳು. The woman is suffering for 12 years. 12 ವರ್ಷ ಬಹಳ ಕಷ್ಟಪಟ್ಟಳು. All the doctors has left her hand. ಯಾವುದೇ ವೈದ್ಯರು ಆಕೆಗೆ ಸ್ವಸ್ಥಪಡಿಸಲು ಸಾಧ್ಯವಿಲ್ಲ, ಎಲ್ಲರೂ ಕೈ ಬಿಟ್ಟರು. Nor the medicines could heal her. ಯಾವುದೇ ಔಷಧಿ ಆಕೆಗೆ ಗುಣಪಡಿಸಲಿಲ್ಲ. The lady is not having full strength now. For 12 years she is suffering. She has lost the strength in her body. ಈ ಸ್ತ್ರೀಯು ತನ್ನ ಶರೀರದ ಎಲ್ಲಾ ಶಕ್ತಿಯನ್ನು ಕಳೆದುಕೊಂಡವಳಾಗಿ, ಬಲಹೀನಳಾಗಿ, ನಿಶಕ್ತಿ ಉಳ್ಳವಳಾಗಿ ಈಗ ಇದ್ದಾಳೆ. ಯಾಕಂದರೆ 12 ವರ್ಷ ಶರೀರದಲ್ಲಿರುವಂಥ ಎಲ್ಲ ರಕ್ತವೂ ಸೋರಿ ಹೋಯಿತು. She is not able to get up and go towards the Lord. ಎದ್ದು ಯೇಸು ಸ್ವಾಮಿ ಬಳಿಗೆ ನಡೆದುಕೊಂಡು ಹೋಗಲು ಸಾಧ್ಯವಿಲ್ಲ. Nor anyone is coming to help her. ಯಾರು ಆಕೆಗೆ ಸಹಾಯ ಮಾಡಲು ಬರುತ್ತಾ ಇಲ್ಲ. In spite of these difficult situations, she is trying somehow I should touch the edge of his cloak. ಆದಾಗಲೂ ಸಹ ಈ ಪ್ರಯತ್ನ ಪಟ್ಟು ಯೇಸು ಸ್ವಾಮಿಯ ವಸ್ತ್ರದ ಗುಂಡಿಯನ್ನು ಮುಟ್ಟುತ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡಳು. She's telling, if I only touch his cloak, I will be healed. ಬರೀ ಆತನ ವಸ್ತ್ರವನ್ನು ಮುಟ್ಟುವುದಾದರೆ ನನಗೆ ಗುಣವಾಗುವುದು ಎಂಬಂತ ನಂಬಿಕೆಯ ಮಾತು, ನಂಬಿಕೆ ಆಕೆಯಲ್ಲಿ ಬಂತು. And the faith healed her. ಆ ನಂಬಿಕೆಯು ಆಕೆಯನ್ನು ಸ್ವಸ್ಥಪಡಿಸಿತು. Verse 22. 22ನೇ ವಾಕ್ಯ. Jesus turned and saw her. ಯೇಸು ಸ್ವಾಮಿ ಹಿಂತಿರುಗಿ ಆಕೆಯನ್ನು ನೋಡಿದರು. Take heart, daughter. ಧೈರ್ಯವಾಗಿರು ಮಗಳೇ. He said, your faith has healed you. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. Today the faith in the Lord will heal you, will give life to your life. ಇವತ್ತು ನಿಮ್ಮ ನಂಬಿಕೆ ನಿಮ್ಮ ರೋಗಗಳಿಂದ ಸ್ವಸ್ಥಪಡಿಸಿ ನಿಮಗೆ ಹೊಸ ಜೀವಿತವನ್ನು ಯೇಸು ಸ್ವಾಮಿ ಕೊಡಲಿದ್ದಾರೆ. He can heal the diseases. ಆತನು ರೋಗಗಳನ್ನು ವಾಸಿ ಮಾಡಲು ಸಾಧ್ಯ. He can heal the dead things in your life. ನಿನ್ನ ಜೀವನದಲ್ಲಿ ಸತ್ತಂತ ಕಾರ್ಯಗಳನ್ನು ಆತನು ಸ್ವಸ್ಥಪಡಿಸಲು He ಸಾಧ್ಯ. can bring great blessings when you have faith in Him and when you search the presence of the Lord. ನೀವು ಆತನಲ್ಲಿ ನಂಬಿಕೆ ಇಡುವಾಗ, ಆತನನ್ನೇ ನಿರೀಕ್ಷಿಸಿಕೊಂಡಿರುವಾಗ, ಆತನು ನಿಮ್ಮ ಜೀವಿತದಲ್ಲಿ ಸತ್ತಂತ ಕಾರ್ಯಗಳಿಗೆ ಜೀವ ಕೊಡಲು, ಆಗದೇ ಇರೋಂಥ ಕಾರ್ಯಗಳಿಗೆ ಸ್ವಸ್ಥತೆ ಮಾಡಲು ಆತನಿಂದ ಸಾಧ್ಯ. We are going to read in Hebrews chapter 11 verse 6. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11:6 ಓದುತ್ತೇವೆ. That without faith it is impossible to please Him. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. Without faith, if you search the presence of the Lord, if you do good things, if you fast and pray, whatever you might do, without faith you cannot please the Lord. ನಂಬಿಕೆ ಇಲ್ಲದೆ ಉಪವಾಸ ತಗೋಬಹುದು, ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಬಹುದು, ಏನೇ ಮಾಡಿದ್ರು ದೇವರಿಂದ ಆಶೀರ್ವಾದ, ದೇವರಿಂದ ಬಿಡುಗಡೆ ಅಥವಾ ದೇವರನ್ನು ಮೆಚ್ಚಿಸಲು ಅಸಾಧ್ಯ. The verse says, because anyone who comes to Him must believe ಯಾರಾದರೂ ನನ್ನ ಬಳಿಗೆ ಬರುವುದಾದರೆ ಅವರು ನಂಬಿಕೆ ಇಡಬೇಕು, that He exists, ಆತನು ಜೀವಂತವಾಗಿದ್ದಾನೆ, and He rewards those who seek Him honestly. ಈ ಯಾರು ನಂಬಿಗಸ್ತರಾಗಿ ಆತನು ಹುಡುಕುತ್ತಾರೋ ಅವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ನಿರೀಕ್ಷಿಸಬೇಕು. The verse says we should search the presence of the Lord, we should seek the Lord. ದೇವರ ವಾಕ್ಯ ಹೇಳುತ್ತದೆ, ಆ ದೇವರನ್ನು ನಾವು ನಿರೀಕ್ಷಿಸಬೇಕು, ಆತನ ಪ್ರಸನ್ನತೆಯನ್ನು ಹುಡುಕಬೇಕು. And we should think that He exists, He can deliver all our troubles in our life. ಆತನು ಇಂದಿಗೂ ಬದುಕುತ್ತಾನೆ, ಇಂದಿಗೂ ಜೀವಿಸುತ್ತಾನೆ, ಆತನು ಎಲ್ಲವನ್ನು ನಮ್ಮ ಜೀವನದಲ್ಲಿ ಮಾಡಲು ಸಾಧ್ಯ ಎಂಬುದಾಗಿ ನಂಬಬೇಕು. We should think that He lives, ಆತನು ಜೀವಿಸುತ್ತಾನೆ ಎಂಬುದಾಗಿ ಯೋಚಿಸಬೇಕು. and we should believe in the Lord Jesus Christ. ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡಬೇಕು. And then the impossible things become possible in our life. ಆಗ ಮಾತ್ರ ಅಸಾಧ್ಯವಾದ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಸಾಧ್ಯವಾಗುತ್ತದೆ. Matthew 21:22 also says, ಮತ್ತಾಯನ ಬರೆದ ಸುವಾರ್ತೆ 21:22 ಹೇಳುತ್ತದೆ, if you believe you will receive ನಂಬುವುದಾದರೆ ಹೊಂದಿಕೊಳ್ಳುವಿರಿ. whatever you ask for in prayer.
ಪ್ರಾರ್ಥನೆಯಲ್ಲಿ ಏನು ಬೇಕಾದರೂ ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿರಿ. The verse is telling when you pray, you should believe. ಪ್ರಾರ್ಥನೆ ಮಾಡುವಾಗ ನೀವು ನಂಬಬೇಕು ಎಂಬುದಾಗಿ ವಾಕ್ಯ You ಹೇಳುತ್ತದೆ. should not think whether this can happen or not. ಇದು ನಡೆಯುತ್ತದೋ ಇಲ್ಲವೋ ಎಂಬುದಾಗಿ ಸಂಶಯದಿಂದ ನೋಡಬಾರದು. What will happen next? ನಂತರ ಬರುವಂತ ಕಾರ್ಯಗಳಲ್ಲಿ ಏನು ನಡೀತದೆ, What will happen to my life? ನನ್ನ ಜೀವನದಲ್ಲಿ ಏನು ನಡೀತದೆ, Will I go to death? ನಾನು ಮರಣಕ್ಕೆ ಹೋಗುತ್ತೇನಾ, Or will I go to some other problem? ನಾನು ಬೇರೆ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇನಾ. No, you should believe whenever you pray to God. ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ನಂಬಿಕೆ ಇಡಬೇಕು. And you will receive great things what you have asked for the Lord. ನೀವು ದೇವರ ಹತ್ರ ಏನು ನಂಬಿಕೆಯಿಂದ ಕೇಳುವುದಾದರೂ ಅದು ಸಿಗುವಂಥದ್ದಾಗಿದೆ. 1 Corinthians chapter 2 verse 5. 1 ಕೊರಿಂಥ 2ನೇ ಅಧ್ಯಾಯದ 5ನೇ ವಾಕ್ಯ, The verse says, ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, so that your faith might not rest on human wisdom. ನಿಮ್ಮ ನಂಬಿಕೆಯು ಮನುಷ್ಯನ ಜ್ಞಾನಕ್ಕೆ ಆಧಾರಗೊಂಡಿಲ್ಲ, But on God's power. ದೇವರ ಬಲಕ್ಕೆ ಆಧಾರಗೊಂಡಿದೆ. The verse says, do not put your faith on the human wisdom. ಮನುಷ್ಯನ ಜ್ಞಾನದ ಮೇಲೆ ನಿಮ್ಮ ನಂಬಿಕೆ ನಿರೀಕ್ಷೆಯನ್ನು ಇಡಬೇಡ್ರಿ. Do not think this doctor can cure me. ಈ ವೈದ್ಯ ನನಗೆ ಸ್ವಸ್ಥಪಡಿಸಲು ಸಾಧ್ಯ, Or this medicine can cure me. ಈ ಔಷಧಿ ನನಗೆ Or ಗುಣಪಡಿಸುತ್ತದೆ, this specialist can do good things to me. ಈ ಸ್ಪೆಷಲಿಸ್ಟ್ ನನಗೆ ಒಳ್ಳೆ ಕಾರ್ಯಗಳನ್ನು Or ಮಾಡ್ತಾರೆ, this authority can give me good justice. ಈ ಒಂದು ಅಧಿಕಾರಿಯು ನನಗೆ ಒಂದು ಒಳ್ಳೆ ನ್ಯಾಯವನ್ನು ಕೊಡುತ್ತಾರೆ. The verse is telling, do not depend upon those human wisdom, ಮನುಷ್ಯನ ಜ್ಞಾನದ ಮೇಲೆ ಆಧಾರಗೊಳ್ಳಬೇಡ್ರಿ, but on God's power. ದೇವರ ಬಲದ ಮೇಲೆ ಆಧಾರಗೊಂಡಿರಿ. God can do anything. ದೇವರು ಏನು ಬೇಕಾದರೂ ಮಾಡಲು ಸಾಧ್ಯ. God can change the mind of the people. ಮನುಷ್ಯರ ಬುದ್ಧಿಯನ್ನು, ಜ್ಞಾನವನ್ನು, ಯೋಚನೆಯನ್ನು ಬದಲಾವಣೆ ಮಾಡಲು ಕರ್ತನಿಂದ ಸಾಧ್ಯ. God can change the troubles in your life. ನಿನ್ನ ಜೀವನದಲ್ಲಿರುವ ತೊಂದರೆಗಳನ್ನು ಬದಲಾವಣೆಗೊಳಿಸಲು ಸಾಧ್ಯ. God can change your unhealthy body to a healthy body. ನಿನ್ನ ಅನಾರೋಗ್ಯವಾದಂಥ ಶರೀರವನ್ನು ಆರೋಗ್ಯವಾದ ಶರೀರವಾಗಿ ಮಾರ್ಪಡಿಸಲು ಕರ್ತನಿಂದ ಸಾಧ್ಯ. God can change your enemy to become your friend. ದೇವರು ತಾನೇ ನಿನ್ನ ವೈರಿಯನ್ನು ನಿನ್ನ ಸ್ನೇಹಿತನನ್ನಾಗಿ ಮಾರ್ಪಡಿಸಲು He ಸಾಧ್ಯ. can do anything, but we need to search the presence of the Lord. ಆತನು ಏನು ಬೇಕಾದ್ರೂ ನಮ್ಮ ಜೀವನದಲ್ಲಿ ಮಾಡಲು ಸಾಧ್ಯ, ಆದರೆ ನಾವು ಮಾಡಬೇಕಾಗಿರೋದು ಆತನ ಪ್ರಸನ್ನತೆಯನ್ನು ಹುಡುಕುವುದು ಮಾತ್ರ. When trouble comes, when death comes to our life, we should not sit in our house. ತೊಂದರೆಗಳು ಬರುವಾಗ, ಮರಣಗಳು ಬರುವಾಗ ನಮ್ಮ ಮನೆಗಳಲ್ಲಿ ಕುಳಿತುಕೊಳ್ಳಬಾರದು. Get up just like the synagogue leader and the sick women, how they got up from the place. They went to the Lord Jesus Christ. We need to get up and come to the Lord's presence. ಯಾವ ರೀತಿಯಲ್ಲಿ ಎರಡು ವ್ಯಕ್ತಿಗಳು, ಅಂದರೆ ಸಭಾ ಮಂದಿರದ ಅಧಿಕಾರಿ, ಒಂದು ತಂದೆಯು ಮಗಳು ಸತ್ತು ಹೋದಾಗ ಇರುವ ಸ್ಥಳವನ್ನು ಬಿಟ್ಟು ಯೇಸುವನ್ನು ಹುಡುಕಿಕೊಂಡು ಹೋದನೋ, ಒಂದು ಸಹೋದರಿ ಸ್ತ್ರೀಯು 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ನರಳುತ್ತಾ ಎಲ್ಲರೂ ಕೈ ಬಿಡಲ್ಪಟ್ಟವರಾಗಿದ್ದಾಗ ಹೋಗಿ ಹುಡುಕಿದಳು. ಆ ರೀತಿಯಾಗಿ ಹುಡುಕಬೇಕಾಗಿದೆ. And with faith we need to come to His presence. ನಂಬಿಕೆಯಿಂದ ಆತನ ಪ್ರಸನ್ನತೆಗೆ And ಬರಬೇಕು. the Lord is going to do great things in all our lives. ದೇವರು ನಮ್ಮ ಜೀವಮಾನವಲ್ಲೆಲ್ಲ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಕೃಪೆಯುಳ್ಳಂಥ ತಂದೆಯಾದ ದೇವರೇ, ಫೇತ್ ಇನ್ ಆಕ್ಷನ್, ನಂಬಿಕೆಯು ಕ್ರಿಯೆಯಲ್ಲಿ ಇರಬೇಕು. ಆ ಒಂದು ಸ್ವಾಮಿ ಸಭಾಮಂದಿರದ ಒಂದು ಅಧಿಕಾರಿ ತನ್ನ ಮಗಳಿಗೋಸ್ಕರ ತನ್ನ ನಂಬಿಕೆಯನ್ನು ಕ್ರಿಯಾರೂಪದಲ್ಲಿ ತೋರಿಸಿದನು. 12 ವರ್ಷದ ಸಹೋದರಿಯು ಸ್ತ್ರೀಯು ತನ್ನ ನಂಬಿಕೆಯನ್ನು ಕ್ರಿಯೆಯ ರೂಪದಲ್ಲಿ ತೋರಿಸಿ ಆತನ ವಸ್ತ್ರದ ಗುಂಡಿಯನ್ನು ಮುಟ್ಟಿದಳು. ಈ ರೀತಿಯಾಗಿ ಆಕೆಯೂ ಗುಣ ಹೊಂದಿದಳು. ಸತ್ತಂಥ ಹುಡುಗಿಯು ಗುಣ ಹೊಂದಿ ಜೀವಂತವಾಗಿದ್ದಳು. ಇವತ್ತು ಸ್ವಾಮಿ ಸಂದೇಶವನ್ನು ಕೇಳುವಂಥ ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲಿಯೂ ಹೊಸ ಜೀವಿತವನ್ನು ಕೊಡ್ರಿ, ಹೊಸ ಬೆಳಕನ್ನು ಕೊಡ್ರಿ, ಹೊಸ ವಿಶ್ವಾಸವನ್ನು ಕೊಡ್ರಿ, ಹೊಸ ನಂಬಿಕೆಯನ್ನು ಕೊಡ್ರಿ, ಹೊಸ ಅದ್ಭುತವನ್ನು ಕೊಡ್ರಿ, ಹೊಸ ಸ್ವಸ್ಥತೆಯನ್ನು ಕೊಡ್ರಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.